ನಮಸ್ಕಾರ ಕರ್ನಾಟಕ, ದಿ ರಿಯಲ್ ರಿಯಾಲಿಟಿ ಶೋ ಸಿಟಿಸನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ಯೂತ್ಸ್, ಎಸ್ ಸರ್. ಪಿಕ್ನಿಕ್ ಹೋಗಿದ್ರೆ ಏನಿಸ್ತು ಸರ್ ಫಸ್ಟ್ ನಾನು ಪಿಕ್ನಿಕ್ ಅಂತ ನೀವು ಹೇಳ್ದಾಗ್ಲೇ ನನಗೆ 50-50 ಇತ್ತು ಮೈಂಡಲ್ಲಿ. ಏನು 50-50? ಹೌದು ಸರ್, ಪಿಕ್ನಿಕ್ ಇಲ್ಲ ಅಲ್ಲೋದ್ಮೇಲೆ ಟ್ವಿಸ್ಟ್ ಇದೆಯಾ ಅಂತ. ಯಾಕಂದ್ರೆ ಪಿಕ್ನಿಕ್ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಏನಿರುತ್ತೆ ಅಂತ ಒಂದು ಕನ್ಫ್ಯೂಷನ್ ಇತ್ತು. ಅಲ್ಲೋದ್ಮೇಲೆ ಗೊತ್ತಾಯ್ತು ಟಾಸ್ಕ್ ನೀವು ಸಡನ್ ಆಗಿ ಕೊಟ್ಟಾಗ ನನಗೆ. ನಿಮ್ಗೆ ಎಷ್ಟು ವಯಸ್ಸು ಸರ್ ಈ ಜಾನ್ ಬಂದ್ರೆ 24 ಕಂಪ್ಲೀಟ್ ಆಗಿದೆ. ಮತ್ತೆ ನಾನು ನಿಮ್ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ಬೇಕಿತ್ತಾ? ಬೆಟ್ಟದ ಮೇಲೆ ಒಂದು ಮನೆ ಮಾಡು ಅಂತ ಹೇಳಿದ್ದಾರೆ ದೊಡ್ಡವರು, ಅಕ್ಕಮ್ಮ ದೇವಿ ಅವರು ಹೇಳಿ. ಸೊ ಅಲ್ಲಿ ಮನೆ ಮಾಡಿ ಅಂತ ಕಳಿಸಿದ್ವಿ ನಿಮ್ಗೆ. ಹಾಡಿನ ಮನೆ ಮಾಡಿದ್ರಿ ಅಲ್ಲಿ. ಹೇಗಿತ್ತು ಪಿಕ್ನಿಕ್? ಸೂಪರ್ ಆಗಿತ್ತು ಸರ್, ಚೆನ್ನಾಗಿತ್ತು. ಎಸ್ ಸರ್. ಯಾವ್ಯಾವ ಪ್ರಾಣಿಗಳು ನೋಡಿದ್ರಿ? ಕೋತಿ ನೋಡಿದೀನಿ ಸರ್, ಬಿಕಾಸ್ ನಾವೇ ಮರದ ಮೇಲೆ ಹತ್ತಿ ಕೂತ್ಕೊಂಡಿದ್ವಿ, ಸೊ ನಾನೇ ಇನ್ಕ್ಲೂಡ್ ಆಗಿದ್ದೀನಿ ಸರ್ ಅದರಲ್ಲಿ. ಓಕೆ, ಸೊ ಶ್ರುತಿ ವರ್ನ್ ಔಟ್, ಫಿಸಿಕಲ್ ಟೆಸ್ಟ್ ಆಗಲ್ಲ. ಅಳ್ತಾ ಇದ್ರಿ? ಹಾ ಸರ್, ಸಖತ್ ಪೇನ್ ಆಗ್ತಾ ಇತ್ತು, ನಂಗೆ ನಡೆಯಕ್ ಹೋಗ್ತಾ ಇರ್ಲಿಲ್ಲ. ಇವತ್ತೇ ಆ ರೇಂಜಿಗೆ ಬಿದ್ದಿದ್ದಾನೆ, ಇದ್ದವ್ರಿಗೆ ಎಲ್ಲೂ ಬಿದ್ದಿಲ್ಲ. ಬಿದ್ದೇ ಇಲ್ಲ ನೀವು? ಬಿದ್ದಿದ್ದೀನಿ, ಅಷ್ಟೊಂದಿಲ್ಲ, ಇವತ್ತಷ್ಟು ಎಲ್ಲೂ ಬಿದ್ದಿಲ್ಲ ಸರ್. ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಬಿದ್ದಿದ್ದು. ಜಾನತನ್ ಬಿದ್ದಿದ್ದಂತೂ ನನಗೆ ಅಯ್ಯೋ, ನಾನೇ ಆಫ್ ಆಗ್ಬಿಟ್ಟೆ. ಐ ವಾಸ್ ಬಿಟ್ ವರಿಡ್. ಜಾನ್, ಫಿಸಿಕಲ್ ಸ್ಟ್ರೆಂತ್ ಬರೀ ಬಾಡಿಯಿಂದ ಬರೋದಿಲ್ಲ, ಮೆಂಟಲ್ ಸ್ಟ್ರೆಂತ್. ಇಟ್ಸ್ ನಾಟ್ ಆಲ್ವೇಸ್ ಪರ್ಸನಾಲಿಟಿ ಆರ್ ಸ್ಟ್ರೆಂತ್ ಟು ಫಿಸಿಕಲ್ ಆಕ್ಟಿವಿಟಿ. ಮೆಂಟಲಿ ನೀವು ಪ್ರಿಪೇರ್ಡ್ ಆಗಿದ್ದಿದ್ರೆ, ನಾನು ಮಾಡ್ತೀನಿ ಅಂತ ನೀವು ಮನ್ಸಿಗೆ ಹಾಕೊಂಡಿದ್ದಿದ್ರೆ ನೀವೇ ಫಸ್ಟ್ ಬರ್ತಾ ಇದ್ದಿದ್ದು. ನೀವು ಅನ್ಕೊಂಡಿರ್ಬೋದು ಇದು ಫಿಸಿಕಲ್ ಟಾಸ್ಕ್ ಅಂತ. ಮೇಲೂ ಅಷ್ಟೇ ಸರ್, ನಾನು ಮಾಡ್ಬೇಕು ಅಂತ ಎದ್ದು ಬಂದೆ ಸರ್. ಅಷ್ಟೊತ್ತಿಗೆ ನನ್ನ ಮನ್ಸು ನನ್ಗೆ ಹೇಳ್ತಾ ಇದೆ ಸರ್, ಎದ್ದೋಡು. ಓಕೆ, ಬಟ್ ನಿಮ್ ಎಫರ್ಟ್ ಇತ್ತಲ್ಲ, ಐ ರಿಯಲಿ ಅಪ್ರಿಷಿಯೇಟ್. ಅದು ಬಿದ್ಮೇಲೂ ಎದ್ದು ಕಂಪ್ಲೀಟ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ರಿಯಾಲಿಟಿ ಶೋ ಅಲ್ಲಿ ಫಸ್ಟ್ ಟೈಮ್ ಟಾಸ್ಕ್ಗಿಂತ ಮುಂಚೆನೆ ಪನಿಷ್ಮೆಂಟ್ ತಗೊಂಡವರು ವಿಕಾಸ್. ಟೈಮ್, ಎವ್ರಿಥಿಂಗ್ ಇಸ್ ಟೈಮ್ ಬೌಂಡ್. ಆ ಸಮಯಕ್ಕೆ ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಇನ್ ಮುಂದೆ ನೀವು ಯಾವುದೇ ಕಾರ್ಯ ಮಾಡೋಕ್ಕೂ ಮುಂಚೆ ಇದನ್ನ ನೆನ್ಸ್ಕೊಳ್ತೀರಾ? 100% ಸರ್. ನಿಮಗೆ ಟೈಮ್ ಬಗ್ಗೆ ಇವತ್ತು ನಮ್ಮ ವಿಕಾಸ್ ಮೂಲಕ ತಿಳಿಸಿದೀವಿ, ಟೈಮಿನ ಮಹತ್ವ ಏನು ಅಂತ. ಕೀರ್ತನ, ಪನಿಷ್ಮೆಂಟ್ ತಗೊಂಡ್ರಿ, ಲೀಡರ್ಶಿಪ್ ಮಾಡ್ತಿದ್ರಿ ಅಲ್ಲಿ. ಅಲ್ಲ ಸರ್, ಲೀಡರ್ಶಿಪ್ ಅಂತ ಅಲ್ಲ, ನಾನು ಇದು ತಗೊಂಡ್ ಬರ್ತೀನಿ, ನೀನು ಇದು ತಗೊಂಡ್ ಬಾ ಅಂತ ಹೇಳಿದ್ದು ಸರ್. ಓಕೆ, ಹೇಗಿತ್ತು? ತುಂಬಾನೇ ಕಷ್ಟ? ಚೆನ್ನಾಗಿತ್ತು ಸರ್. ಕಷ್ಟ ಅಲ್ಲ, ಚೆನ್ನಾಗಿತ್ತು. ಹೆಂಗಿತ್ತು ಜಾನ್? ಹೊತ್ಕೊಂಡು ಹೋದ್ರಿ ಎಲ್ಲಾರು ಊಟ ಮೇಲಕ್ಕೆ? ಸರ್ ಇಷ್ಟು ದಿನ ನಾನು ಟ್ರೆಕ್ಕಿಂಗ್ ಹೋದಾಗೆಲ್ಲ ಇಷ್ಟು ಲಗೇಜಸ್ ಎತ್ಕೊಂಡು ಹೋಗ್ತಾ ಇರಲಿಲ್ಲ ಸರ್. ನಾನು ಊಟ ಬೀಳಿಸ್ಬಿಟ್ಟು ಇವತ್ತು ನೀವು ನಮ್ಮ ಟೀಮ್ಗೆಲ್ಲ ಕೆಲಸ ಕೊಡೋಕೆ ರೆಡಿ ಆಗ್ಬಿಟ್ಟಿದ್ರಿ. ಇನ್ನೇನು ಜಸ್ಟ್ ಮಿಸ್ಸು. ಆಮೇಲೆ ಎಲ್ಲರಿಗೂ ಆಮೇಲೆ ಊಟನೇ ಇಲ್ಲದೆ ಓಡಿಸ್ತಿದ್ದೆ. ಕರೆಕ್ಟ್ ಸರ್. ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಏನೋ ಯೋಚನೆ ಮಾಡ್ತಾ ಇರ್ತೀರಾ. ನಾವೆಲ್ಲ ಮಾತಾಡ್ಬೇಕಾದ್ರೆ ನಿಮ್ಮ ಏನು ಅಂತಾನೆ ನಮ್ಗೆ ಗೊತ್ತಾಗಲ್ಲ, ಒಬ್ಬರೇ ಇರ್ತೀರಾ. ಎನಿ ಪ್ರಾಬ್ಲಮ್? ಇಲ್ಲ ಸರ್, ಅಂಥದ್ದೇನಿಲ್ಲ ಸರ್. ಸ್ವಾತಿ ಕೊಡಿ. ಸರ್ ನಾನು ಆಕ್ಚುಲಿ ಸ್ಯಾಂಡಲ್ಸ್ ಹಾಕಿದ್ದೆ, ಬಿಕಾಸ್ ಯಾಕಂದ್ರೆ ನಂಗೆ ಶೂಸ್ ಹಾಕಕ್ ಆಗಿಲ್ಲ, ಅಲ್ಲಿ 8 ಬಿದ್ದಿತ್ತು. ನಾವು ಟ್ರೆಕ್ಕಿಂಗ್ ಅಂದ ತಕ್ಷಣ ನೀವೆಲ್ಲ ಬಂದಿದ್ದು ಹೆಂಗಿತ್ತು ಗೊತ್ತಾ? ನಾವು ಯಾವುದೋ ಒಂದು ಫ್ಯಾಷನ್ ಶೋ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ. ಒಂದು ಟ್ರೆಕ್ಕಿಂಗ್ ಅಂದ್ರೆ ಬೇಸಿಕ್ 100-150 ರೂಪಾಯಿದು ಒಂದು ಕ್ಯಾನ್ವಸ್ ಶೂ. ನೀವು ಆ ಚಪ್ಪಲಿ ಹಾಕೊಂಡು ಬಂದಿದ್ರಿ, ನಿಮ್ಗೆ ಅದೇ ಕಷ್ಟ ಆಗಿದ್ದು. ಮೂರ್ತಿ, ತೋರಿಸಿ ಸ್ವಲ್ಪ ನಿಮ್ ಕೀರ್ತಿನ. ಒಂದ್ಸತಿ ಯಾವ್ದೋ ರಿಮಿಕ್ಸ್ ಆಡಿದ್ರಲ್ಲ, ಆಡಿ. ನೀ ಬಂದು ನಿಂತ್ಬಿಟ್ಟಾಗ ನಿಂತ್ಬುಳ್ಳಿ, ನಕ್ಕುಟಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗಳ್. ಓಕೆ, ಮಹೇಶ್. ಎಕ್ಸ್ಪೆಕ್ಟೆಡ್ ಸರ್ ಇದು. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀರ ಅಂದ್ರೆ ಏನಾದ್ರು ಟಾಸ್ಕ್ ಇಟ್ಟಿರ್ತೀರಾ ಅಂತ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಟಾಸ್ಕೇ ಅಲ್ಲ. ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಸಿಟಿಸನ್. ಮನ್ಸಿನ ಸ್ವಲ್ಪ ಎಂಟರ್ಟೈನ್ಮೆಂಟು ಬೇಕು, ಅದಕ್ಕೋಸ್ಕರ ಈ ಆಕ್ಟಿವಿಟಿ ನಾವು ಇಟ್ಟಿದ್ದು. ಇಷ್ಟು ದಿನ ನೋಡಿದೆ ನಿಮ್ಮನ್ನ, ಒಂದಂತೂ ಇಂಪ್ರೂವ್ಮೆಂಟ್ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಏನು ಕಸ ತುಂಬಿದ್ದು. ಕ್ಯಾಮ್ರಾ ಸೆನ್ಸ್ ತುಂಬಾನೇ ಇದೆ. ತುಂಬಿದ್ದು ಬೆಂಕಿ ಇಟ್ಬಿಟ್ಟು ಫಾರೆಸ್ಟ್ ಆಫೀಸರ್ ಹತ್ರ ಬೈಸ್ಕೊಂಡಿದ್ದು ಆಯ್ತು. ಕಾಳಗಿಚ್ಚು ಅಂದ್ರೆ ಹೇಳಿ, ಕಾಡಲ್ಲಿ ಹಚ್ಕೊಳ್ಳೋ ಬೆಂಕಿ ಸರ್. ಅದನ್ನ ತಡೆಯೋದೇ ಮೊದಲೇ ಕಷ್ಟ, ಅದರಲ್ಲಿ ನೀವು ಬೆಂಕಿ ಬೇರೆ ಇಡ್ತೀರಾ ಸರ್. ಅಲ್ಲಿ ನೋಡಿದ್ವಿ ಸರ್, ಮೊದಲೇ ಪ್ಲೇಸ್ ಅಲ್ಲಿ ಬೆಂಕಿ ಹಾಕಿದ್ರು, ಅದನ್ನ ನೋಡಿ ಬೇರೆಯವ್ರು ಮಾಡಿದ್ದ ನೀವು ಯಾಕ್ರಿ ಫಾಲೋ ಮಾಡ್ತೀರಾ? ಇಟ್ಸ್ ಬೇಸಿಕ್ ಕಾಮನ್ ಸೆನ್ಸ್. ನೀವು ಹೋಗಿರೋದು ಕಾಡಿಗೆ, ಬರ್ದಿತ್ತು ತಾನೆ ಅಲ್ಲಿ ಅರಣ್ಯ ಇಲಾಖೆ. ವಿಕಾಸ್, ಬೆಂಕಿ ಹಚ್ಚಿದ್ದೀವ್ರು ಸರಿನಾ ತಪ್ಪ? ತಪ್ಪು ಸರ್. ಪನಿಷ್ಮೆಂಟ್ ಆಗ್ಬೇಕಲ್ವಾ? ಎಲ್ರಿಗೂ ಕೈಯಲ್ಲಿ ಕರ್ಪೂರ ಇಟ್ಬಿಟ್ಟು ಅಂಟಿಸ್ಬಿಡ್ತೀನಿ. ಅದು ಒಂದು ಜೀವ ಇದೆ ಕಾಡಿಗೆ, ಅದಕ್ಕೂ ಒಂದು ನೋವಿದೆ. ಫೀಲ್ ಮಾಡಿ. ನಾನು ಫೀಲಿಂಗ್ಸ್ ಬರ್ಸಕ್ಕಾಗಲ್ಲ. ಇವಾಗ ಒಂದು ನಾಯಿ ನೋಡು, ಕರುಣೆ ಬರ್ಸ್ಕೋದಕ್ಕೆ ನೋವ್ತಾ ಇದೆ, ಕರುಣೆ ಬರ್ಸ್ಕೊಳಕ್ಕಾಗಲ್ಲ. ಇಟ್ ಕಾಂಟ್ ಬಿ ಫೋರ್ಸ್ಡ್. ಲವ್ ಕೆನಾಟ್ ಬಿ ಫೋರ್ಸ್ಡ್. ನಿಮ್ಮ ದೇಶ ಅನ್ನೋ ಪ್ರೀತಿ ನಿಮ್ಗಿರ್ಬೇಕು. ಫೂಲಿಶ್ ಪೀಪಲ್ ನೀವೆಲ್ಲ. ಇದನ್ನ ಒಂದು ಪ್ರಾಮಿಸ್ ಮಾಡ್ಬಿಟ್ಟು ಕೈ ಇಳಿಸಿ ನೀವು. ಏನಂತ ಅಂದ್ರೆ, ಐ ಪ್ರಾಮಿಸ್, ಇವತ್ತು ನಾನು ಪ್ರಾಮಿಸ್ ಮಾಡ್ತೀನಿ, ಯಾವುದೇ ಕಾರಣವಾಗಿ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಗಲೀಜು ಮಾಡಿ ಲಿಟರ್ ಮಾಡಲ್ಲ,
ಬೆಂಕಿ ಆಡಲ್ಲ ಅಂತ ಪ್ರಾಮಿಸ್ ಮಾಡಿ. ಭಾಷೆ ಕೊಟ್ಟಿದ್ದೀರಾ, ಒಬ್ರೊಬ್ರು 12 ಜನಕ್ಕೆ ಇದನ್ನ ಪಾಸ್ ಮಾಡ್ಬೇಕು ಮೆಸೇಜ್. ಅವ್ರು 12 ಜನಕ್ಕೆ ಪಾಸ್ ಮಾಡೋಂಗೆ, ಬಿಕಾಸ್ ಇದು ನಮ್ಮ ದೇಶ, ನಮ್ಮ ಓಕೆ. ಟುಡೇ ಯಾವ ಡೇ ಅಂತ ಹೇಳಿದ್ದೆ ನಿಮಗೆ? ಎಲಿಮಿನೇಷನ್ ಡೇ. ಎಲಿಮಿನೇಷನ್ ಡೇ. ವೆಹಿಕಲ್ಸ್ ಆರ್ ರೆಡಿ. ಯಾರಿಗೂ ಹೋಗಕ್ಕೆ ಇಷ್ಟ? ಮೂರ್ತಿ, ಯಾರು ಹೋಗ್ಬೋದು ಅಂತ ಅನ್ಕೊಂಡಿದ್ದೀರಾ? ನಾನೇ ಸರಿ ಪರ್ಫಾರ್ಮ್ ಮಾಡಿ ನಾನೇ, ಬೇರೆ ಹೆಂಗ್ ಸರ್ ಹೇಳಿ ಸರ್? ರಘು, ಡೇನ್ ಜಾನ್ಸನ್ ಕೌಂಟ್ ಮಾಡೋದಾದ್ರೆ ಜನತಾ ಅಂತ ಅನ್ಕೊಂಡಿದ್ದೇನೆ. ನೀನ್ ಸೇಫ್ ಆಗಿದೆಯಾ ಹಂಗಾರೆ? ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ರಘು ಶ್ರೀವತ್ಸ ಬಗ್ಗೆ ಮಾತಾಡ್ತಾ ಇದೀವಿ. ಅವತ್ತಿನ ದಿವಸ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ಇಲ್ಲಿಂದ ಹೋಗಿ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಬಂದಿದ್ರು. ನಾನು ಒಳ್ಳೆ ಮನುಷ್ಯ, ನಾನು ಕರೆಕ್ಟ್ ಆಗಿದ್ದೀನಿ, ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ. ಏನಾಗ್ಬೋದು ಅವ್ರು ಇವತ್ತು? ಎನಿ ಗೆಸಸ್? ಯಾರು ಬೇಕಾದ್ರೂ ಹೋಗ್ಬೋದು ಸರ್ ಇವತ್ತು. ಸೊ ಇವತ್ತು ಒಂದು ಟ್ವಿಸ್ಟ್ ಇದೆ, ಎಲಿಮಿನೇಷನ್ ಟ್ವಿಸ್ಟ್. ಏನಿರಬಹುದು? ನನ್ನ ಫ್ರೆಂಡ್ಸ್ ಆಗ್ಬೇಕಾದ್ರೆ ದೇ ಹ್ಯಾವ್ ಟು ಬಿ ಪರ್ಫಾರ್ಮರ್ಸ್. ಓಕೆ, ಇವತ್ತು ವೋಟ್ ಔಟ್ ಇರುತ್ತೆ. ವೋಟ್ ಔಟ್ ವಿತ್ ವ್ಯಾಲಿಡ್ ರೀಸನ್ಸ್. ಯಾತಕ್ಕೆ ನಿಮಗೆ ಎಲಿಮಿನೇಷನ್ ಆಗಕ್ಕೆ ಲಾಯಕ್ಕಿದ್ದಾರೆ ಅಂತ ನೀವು ಹೇಳ್ಬೇಕು. ಒಬ್ಬರ ಹೆಸರು ಬರೆದು ಸ್ಟ್ರೈಟ್ ಆಗಿ ನೀವು ಕ್ಯಾಮ್ರಾಗ ಹಿಂಗೆ ತೋರಿಸಿ ಅದನ್ನ ಉಲ್ಟಾ ಹಿಂಗಿಟ್ಟು ಹೋಗಿ ನಿಮ್ ಜಾಗದಲ್ಲಿ ವಾಪಸ್ ಕೂತ್ಕೋಬೇಕು. ಓಕೆ ಮಾನಸ ಪ್ರಿಯ ಸರ್, ಇಲ್ಲಿ ಯಾರು ಸುಳ್ಳು ಹೇಳಕ್ ಬಂದಿಲ್ಲ ಸರ್. ನಿಮಗೆ ನಿಮ್ಮ ತಾಯಿ ಮೇಲೆ ಮಾತಾಡಕ್ ಗೌರವ ಇಲ್ಲ ಅಂದ್ರೆ ಎದ್ದೋಗಾಚೆ. ನಿಮ್ ಮನೇಲಿ ಒಬ್ರೊಬ್ರು ಮನೇಲಿ ಇಷ್ಟು ಕಾಂಟ್ರವರ್ಸಿ ಇದ್ದಿದ್ರೆ ದಿನ ನಿಮ್ ಮನೇಲಿ ಒಂದೊಂದು ವರ್ಲ್ಡ್ ವಾರ್ ಆಗ್ಬಿಟ್ರು. ಇವತ್ತಿನ ಎಲಿಮಿನೇಷನ್ ನಿಮ್ಗೆ ಯಾರು ಅಂತ ಗೊತ್ತಾಗಿದೆ.